ಸಡಗರ ನಾಡಿಗೆ ತಂದಿದೆ. ಸಂವಿಧಾನದ ಘನತೆಯ ಸಾರಲು, ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ. ಬಾವುಟ ಹಾರುತ್ತ ಬೀಗುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ. ಸಡಗರ ನಾಡಿಗೆ ತಂದಿದೆ. ಓಕೆ. गुजरात मराठा द्राविड उत्कल बंगा हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की जय। वंदे मातरम। वंदे मातरम। विश्रम। ಗಣರಾಜ್ಯೋತ್ಸವ ಬಂದಿದೆ. ಗಣರಾಜ್ಯೋತ್ಸವ ಬಂದಿದೆ. ಸಡಗರ ನಾಡಿಗೆ ಸಂವಿಧಾನದ ಘನತೆಯ ದೇಶ ಬಗ್ಗೆ ಮಾತಾಡಲಿಕ್ಕೆ ಯಾವಾಗಲೂ ರಾತ್ರಿ 1 ಗಂಟೆ 2 ಗಂಟೆಗೆ ಏಳಿಸಿ ಮಾತಾಡೋದು ಹೇಳಿದ್ರು ಮಾತಾಡ್ಬೋದು. ಇದಕ್ಕೆ ತೊಂದರೆ ಇಲ್ಲ, ದಯಾದಿ ಬೇಕಾಗುವುದಿಲ್ಲ. ಈ ಪ್ರಜಾಪ್ರಭುತ್ವ ಉಳಿಸಿಕೊಳ್ಬೇಕಾದ್ರೆ ಏನಾಗಬೇಕು, ನಾನು ಪ್ರತಿ ವರ್ಷ ಅದರ ಮೇಲೆ ಮಾತಾಡ್ತೇನೆ.
ನಾವು ಈಗ ಸಂಘ ಕಟ್ಟಿದ್ದೇವೆ, ಅದನ್ನು ಉಳಿಸಿಕೊಳ್ಳೋದು ಮುಖ್ಯ. ನಾವು ದೇಶ ಕಟ್ಟಿದ್ದೇವೆ, ದೇಶವನ್ನು ಉಳಿಸಿಕೊಳ್ಳೋದು ಮುಖ್ಯ. ಆ ಉಳಿಸಿಕೊಳ್ಬೇಕಾದ್ರೆ 3 ರೀತಿಯ ಪ್ರಕ್ರಿಯೆ ಇರ್ತದೆ. ನಾವು ಮೊದಲ ಆಮಂತ್ರಣ ಪತ್ರಿಕೆಯಲ್ಲಿ ಕೊನೆಗೆ ಬರೀತಿದ್ದೀವಿ. ನಾವಂದರೆ ನಮ್ಮ ಸಂಘ ಅಂತಲ್ಲ, ಯಾರು ತಮ್ಮೆಲ್ಲರ ತನು ಮನ ಧನ ಪ್ರೋತ್ಸಾಹದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಶಾರೀರಿಕ ಶ್ರಮ ಚಟುವಟಿಕೆಯಲ್ಲಿ ಭಾಗವಹಿಸೋದು, ತಯಾರಿ ನಡೆಸುವಂಥದ್ದು ಮುಖ್ಯ ಇರ್ತದೆ. ಸಲಹೆ ಕೊಡುವವರು ಅಥವಾ ಟೀಕೆ ಟಿಪ್ಪಣಿ ಇದು ಸರಿಯಿಲ್ಲ ಅದು ಸರಿಯಿಲ್ಲ ಹೇಳುವಂಥದ್ದು ಇರ್ತದೆ. ಅದು ಮನಸ್ಸಿಂದ. ಯಾವುದೇ ಕೆಲಸ ಆಗಬೇಕಾದ್ರೆ ಹಣ ಬೇಕಾಗ್ತದೆ, ಹಣವನ್ನು ಕೊಡುವವರು ಬೇಕಾಗ್ತದೆ. ಹಾಗೆ ತನು ಮನ ಧನ ಅದರಲ್ಲಿ ಯಾವುದು ಮುಖ್ಯ ಅಂತ ಕೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಲೂಬಾರ್ದು. ಯಾಕಂತ ಹೇಳಿದರೆ ಯಾವುದೋ ಒಂದಿದ್ದರೆ ಇನ್ನೆರಡು ಇಲ್ಲದಿದ್ದರೆ ಚಟುವಟಿಕೆ ಆಗೋದಿಲ್ಲ. ಹಾಗಾಗಿ ನಾವು ತನುಮನ ಧನ ಅಂತ ಹೇಳಿದಾಗ ನಾವು ಮನಸ್ಸಿನ ಬಗ್ಗೆ ಇವತ್ತು ಹೆಚ್ಚು ಹೇಳ್ತೇವೆ. ನಾವು ಪ್ರಜಾಪ್ರಭುತ್ವ ಉಳಿಸಿಕೊಳ್ಬೇಕಾದ್ರೆ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಾಗಿ ಯಾರು ಹೊರಗಿದ್ದಾರೆ, ಆಯ್ದು ಕಳಿಸಿದ್ದೇವ ಅವರು ದೇಶವನ್ನು ಆಳುವ ಸ್ಥಿತಿಯಲ್ಲಿರಬೇಕು. ನಾವು ಯಾರನ್ನು ಒಂದು ಮುಖ್ಯಸ್ಥರಂತ ಮಾಡಿದ್ದೇವ ಅವರಿಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ಆ ದೇಶ, ರಾಜ್ಯ, ಗ್ರಾಮ ಪಂಚಾಯಿತಿ ಸಂಸ್ಥೆ ಇದು ಯಾವುದೇ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಆಯ್ಕೆ ಮಾಡ್ತೇವೆ. ಇನ್ನು ಕೆಲವೇ ಸಮಯದಲ್ಲಿ ಚುನಾವಣೆ ಬರ್ಬೋದು. ಚುನಾವಣೆ ಬರುವಾಗ ನಾವು ಯಾರನ್ನು ಆಯ್ಕೆ ಮಾಡ್ತೇವ ಅವರು ಯೋಗ್ಯರಾಗಿರಬೇಕು. ಅವರು ನನ್ನ ಅಕ್ಕನ ಮಗ, ನನ್ನ ಫ್ರೆಂಡಿನ ಅಣ್ಣ ಅಥವಾ ನಮ್ಮ ಜಾತಿ ಮಗ ಅಂಥದ್ದು ಯಾವುದೂ ನೋಡದೆ ಅವರು ಏನಾಗಿದ್ದಾರೆ, ಅವರು ಸಮರ್ಥರಿದ್ದಾರೆ ಇಲ್ವ ಅಂತ ನೋಡಿ ಆಯ್ಕೆ ಮಾಡುವಂಥದ್ದು ಮುಖ್ಯ. ಈ ರೀತಿ ಆಯ್ಕೆ ಆಗಿಲ್ಲ ಅಂತ ಹೇಳಿದರೆ ಪೂರ್ತಿ ಅರಾಜಕತೆ ಅಲ್ಲದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅರಾಜಕತೆ ಬರ್ತದೆ. ಹಾಗೆ ಬರದಿರಬೇಕಾದ್ರೆ ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಉಳಿಸಿಕೊಂಡು ಮನಪೂರ್ವಕವಾಗಿ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ನಾನು ತನು ಮತ್ತು ಧನದ ಬಗ್ಗೆ ಮಾತಾಡೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಅವರವರೇ ಕೆಲಸ ಮಾಡ್ತಾರೆ. ಒಬ್ಬ ರಾಷ್ಟ್ರಾಧ್ಯಕ್ಷ ಆದವರು ಮಾತ್ರ ದೇಶಕ್ಕೆ ಕೊಡುಗೆ ಅಂತಲ್ಲ, ಒಬ್ಬ ವಿಜ್ಞಾನಿ ಆದವರು ಮಾತ್ರ ದೇಶಕ್ಕೆ ಕೊಡುಗೆ ಕೊಡ್ತಾರೆ ಅಂತಲ್ಲ. ದಾರಿಯಲ್ಲಿ ಕಸ ಗುಡಿಸೋರು ಕೂಡ ಕೊಡುಗೆ ಕೊಡ್ತಾರೆ. ಆ ಕಸ ಗುಡಿಸೋರು ಸರಿ ಗುಡಿಸಲಿಲ್ಲ ಅಂತ ಹೇಳಿದರೆ ಆ ಹಳ್ಳಿ ವಾಸಕ್ಕೆ ಯೋಗ್ಯ ಇರುವುದಿಲ್ಲ. ಹಾಗೆ ಹಳ್ಳಿ ವಾಸಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದರೆ ಆ ರಾಜ್ಯ ಯೋಗ್ಯ ಇರುವುದಿಲ್ಲ. ಅದರಿಂದ ಆ ಅತ್ಯಂತ ಚಿಕ್ಕ ವ್ಯಕ್ತಿ ಕೂಡ ನನ್ನ ಕೆಲಸವನ್ನು ಸರಿಯಾಗಿ ಮಾಡುವಂಥದ್ದು ಬಹಳ ಮುಖ್ಯ ಇರ್ತದೆ. ಹಾಗೆ ಎಲ್ಲರೂ ಆ ವೃತ್ತಿಯಲ್ಲಿ ಪ್ರಥಮ ದೇಶ ಕಟ್ಟಿಕೊಳ್ಳಲಿಕ್ಕೆ ಎಲ್ಲರ ಯೋಗದಾನ ಬೇಕಾಗ್ತದೆ. ಆ ದೃಷ್ಟಿಯಿಂದ ಹೊರಕಳಿಯುತ್ತಿದೆ. ನಾವು ಸಾಧಾರಣ 40 ವರ್ಷದಿಂದ ಧ್ವಜಾರೋಹಣ ಮಾಡ್ತಾ ಇದ್ದೇವೆ. ಅದು ನಮ್ಮ ಸಂಘದ ಹೆಮ್ಮೆಯ ವಿಷಯ. ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತೇನೆ.
ಕಾರಂತರು ಹೇಳಿದ ಹಾಗೆ ಅದೇ ಒಂದು ಮಾತನ್ನು ನಾನು ಮುಂದುವರಿಸಿ ಏನು ಹೇಳ್ತಿದ್ದೆ ಅಂದರೆ, ನಾನು ಮೊನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಆ ವಿಡಿಯೋದಲ್ಲಿ ಒಬ್ಬ ಪತ್ರಕರ್ತರು ನಮ್ಮ ದೇಶದ ಮುಂದಿನ ರಾಜಕಾರಣಿಗಳನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಅದರಲ್ಲಿ ಈಗ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾವೆ, ಈಗ ಮುಗೀತು. ಆ ಕಾರ್ಯಕ್ರಮದಲ್ಲಿ ನಮಗೆ ಯಾರೂ ಏನೂ ಸಂಬಂಧ ಇಲ್ಲದ ಇಲ್ಲಿ ಅಥವಾ ರಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೇವೆ. ಅದಕ್ಕೆ ನಾವು ಎಷ್ಟು ಮುತುವರ್ಜಿ ವಹಿಸಿದ್ದೇವೆ. ಹಗಲು ರಾತ್ರಿ ನಮಗೆ ಅದರಿಂದ ಏನೂ ಬೆನಿಫಿಟ್ ಇಲ್ಲದಿದ್ದರೂ ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ಆದರೆ ನಮ್ಮನ್ನು ಆಳುವ ಮುಂದಿನ ಪೊಲಿಟಿಷಿಯನ್ ರಾಜಕಾರಣಿ ಏನಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡುವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆ ದಿವಸ ನಾವು ಪಿಕ್ನಿಕ್ಗೆ ಹೋಗೋದು, ಈಗ ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಇದರಲ್ಲಿ ಅವರು 2-3 ದಿವಸ ರಜೆ ಸಿಕ್ಕಿದ್ರು ಕೂಡ ಪಿಕ್ನಿಕ್ ಹೊರಟೋಗ್ತಾರೆ. ಆ ದಿವಸ ವೋಟಿಂಗ್ ದಿವಸ ಇದ್ದರೂ ಅದನ್ನು ಅವ್ರ ಕಡೆ ಮಾಡ್ತಾರೆ. ಆದ್ದರಿಂದ ರಾಜಕಾರಣಿಗಳು ನಮ್ಮ ಭವಿಷ್ಯವನ್ನು, ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವ ಆ ರಾಜಕಾರಣಿಗಳಿಗೆ ಅಧಿಕಾರ ಕೊಡುವಾಗ ಸಮರ್ಥ ವ್ಯಕ್ತಿಯನ್ನು ಕಾರಂತರು ಹೇಳಿದವರಿಗೆ ನಾವು ಸೆಲೆಕ್ಟ್ ಮಾಡಬೇಕು. ನಮ್ಮವರು ಅಥವಾ ನಾವು ಅದೇ ಪಕ್ಷದಲ್ಲಿ ವೋಟ್ ಹಾಕ್ತೀವಿ, ನಮ್ಮ ಪೂರ್ವಜರು ವೋಟ್ ಹಾಕ್ತಾ ಬಂದಿದ್ದರು, ಅದಕ್ಕೋಸ್ಕರ ನಾವು ಹಾಕ್ತೀವಿ ಅಂತ ತಿಳಿದುಕೊಳ್ಳದೆ ಯಾರು ಸಮರ್ಥರಿದ್ದಾರೆ ಅಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಸಮರ್ಥ ದೇಶವನ್ನು ಕಟ್ಟುವ ಬಗ್ಗೆ ಜಾಗೃತರಾಗೋಣ. ಅದು ನಮ್ಮೆಲ್ಲ ಪ್ರಜೆಗಳ ಕರ್ತವ್ಯ ಎಂದು ಹೇಳಲಿಕ್ಕೆ ಈ ದಿವಸ ನಾನು ಬಯಸ್ತೇನೆ. ಧನ್ಯವಾದಗಳು. ಹೇಳಿ ಸರ್, ಹೇಳುವ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಭೂಮಿ ಜನ್ಮ ತಾರಲು ಪುಣ್ಯವು ಧನ್ಯವು. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ.
ಗಣರಾಜ್ಯೋತ್ಸವ ಬಂದಿದೆ ಸಡಗರ ನಾಡಿಗೆ ತಂದಿದೆ ಗಣರಾಜ್ಯೋತ್ಸವ ಬಂದಿದೆ ಸಡಗರ ನಾಡಿಗೆ ತಂದಿದೆ